ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ನಾವು ಬಂದಿರೋದು ಆಂಜನಗರಿಗೆ. ಸೊ ನಾವು ನಮ್ಮ ಫ್ರೆಂಡ್ಸ್ ಜೊತೆಗೆ ಬಂದಿದ್ವಿ. ಸೇ ಹಾಯ್. ಹಾಯ್ ಅಕ್ಷತಾ ಹಾಯ್ ಮಾಡು. ಎಲ್ಲಿಗೋದ್ರೂ ಫಸ್ಟ್ ಸ್ನ್ಯಾಪ್ ಹಾಕ್ಬೇಕು. ಆಂಜನಾಪುರಕ್ಕೆ ಬಂದಿದ್ವಿ. ಹಾಯ್ ಮಾಡಿ ದೀಪು. ಹಾಯ್. ಸ್ನ್ಯಾಪ್ ಹಾಕಿದಾಗ ಇಲ್ಲಿ ಗುಡಿಗೆ ಹೋಗ್ತದಾರ, ಆದರೂ ಕೂಡ ಫೋನ್ ಬಿಡ್ತಾನೇ ಇಲ್ಲ ಈ ಹುಡುಗಿರು. ಸ್ನ್ಯಾಪ್ ಅದೇ ಬಿಡ್ಲೆ ಸಾಕು, ದೇವಸ್ಥಾನಕ್ಕೆ ಹೋಗ್ತದೆ ಗೈಸ್. ನೋಡಿ ದೇವಸ್ಥಾನಕ್ಕೆ ಬಂದ್ರು ಕೂಡ ಹುಡುಗಿ ಒಂದೆರಡು ಪರ್ಫೆಕ್ಟ್ ಸುಮ್ಮನೆ ಹೋಗ್ತೈತೆ. ಆಗ್ಬಿಟ್ಲು ಹೋಗ್ಬಿಟ್ಲು. ನಾನು ಸ್ನ್ಯಾಪೇ ಹಾಕಿಲ್ಲ ಅಂದ್ರೆ ಸ್ನ್ಯಾಪ್ ಹಾಕಿಲ್ಲ ಇನ್ನು. ನಾನು ಮೇಲೆ ಹಾಕ್ತೀನಿ. ನಾನು ಏನೋ ಬಿಟ್ಲು. ಈಗ ಇನ್ನೂ ಬಿಡುವಲ್ಲ ಹುಡುಗಿ, ಬಿಡಿಲ್ಲ ಸಾಕು. ಆಯ್ತು ಬಿಟ್ಟೆ. ಇಲ್ಲ ಆರಾಮ್ ಹೋಗಿ ಬರ್ಬೋದು ನಾವು ಎಲ್ಲಿಂದ ಹೋಗಿ. ಸೊ ಅಂಜನಾದ್ರಿಗೆ ಎಂಟು ಹಾಕಿದ್ವಿ. ಇವಾಗ ಅಷ್ಟೊಂದು ಏರ್ಬೇಕಲ್ಲ ಅಲ್ಲೆಲ್ಲ. ನಾವು ಫಸ್ಟು ರಾಮನ ದರ್ಶನ ಪಡೆದ್ವಿ. ಆ್ಯಕ್ಚುಲಿ ಆಂಜನೇಯನ ದರ್ಶನ ಪಡೆಯೋಕ್ಕಿಂತ ಮುಂಚೆ ಶ್ರೀರಾಮ ದರ್ಶನ ತೊಗೊಂಡು ಆಂಜನೇಯನ ನೋಡ್ಬೋದಂತೆ. ಇದು ನನಗೆ ಗೊತ್ತಿರೋದು, ಅದು ನಿಜನೂ ಗೊತ್ತಿಲ್ಲ. ಬಟ್ ಶ್ರೀರಾಮ ದರ್ಶನ ಮಾಡಿ ಹೋಗೋಣ. ಇಲ್ಲಿ ಚಿಕ್ಕ ಆಂಜನೇಯ ಇದೆ ಅಂದ್ಕೊಂಡು ಹೇಳ್ತಾ ಇದ್ವಿ. ಜಲ್ದಿ ಮುಟ್ಟಿದ್ರೆ ಸಾಕು ಅನ್ಸಟ್ಟದ್ ಬಿಡುತ್ತೆ. ಸೊ ಸಾಕೈತೆ ನನಗಂತ, ಸಾಕೈತಾರೆ. ಹುಡುಗಿ ಯಾರೇ ಬಂದು ಹೋಗ್ಬಿಟ್ಟ. ಆ ಅಜ್ಜಿ ಇರ್ತಾಳ, ನಮ್ಮಿಂದ ಆಗೋಲ್ದು ಏರಕ್ಕ. ಸಾಕಾಗ್ಬಿಟ್ಟು ಕುಂದ್ರದೇ ಇರ್ಬೇಕು ಅಂದ್ಕೊಂಡು ಏರ್ತೀವಿ ಇಲ್ಲ ಗೊತ್ತಿಲ್ಲ. ಮಾತಾಡಿದ್ರಿಂದ ಜಾಸ್ತಿ ಆಯಾಸಾಗುತ್ತೆ. ಸೊ ಮೇಲೆ ಸಿಗ್ತೀನಿ. ಇನ್ನು ಅರ್ಧ ಕೂಡ ಏರಿಲ್ಲ. ಅಲ್ಲೇ ಎಲ್ಲರಿಗೆ ಸುಸ್ತಾಗ್ಬಿಡ್ತು. ಎಲ್ಲರೂ ಕುತ್ಕೊಂಡ್ಬಿಟ್ಟಾರ. ನಾನು ಕುತ್ಕೊಂಡ್ಬಿಟ್ಟೀನಿ. ಇನ್ನು ತಿರುಪತಿಗೆ ಹೋದ್ರೆ ಹೆಂಗೆ ಇರ್ತೀವಿ ನಾವು, ಆಗದೇ ಇಲ್ಲ. ಬರೀ ಹೋಗಂಬರಿ, ನಾವು ಜಲ್ದಿ ಮುಗಿಸ್ಕೊಂಡು ಹೋಗ್ಬೇಕು. ಇನ್ನ ಎಕ್ಸಾಮ್ ಬಿಟ್ಕೊಂಡು ಆಂಜನಾಥ್ರ ಬಂದಿದ್ವಿ ನಾವು. ಆಂಜನಾಥ್ರಿಗೆ ಎಕ್ಸಾಮ್ ಚಿಂತೆ ಇಲ್ಲ, ಫಸ್ಟು ಸುತ್ತಾಡ್ಬೇಕು. ನಾವ್ ಹೆಂಗಂದ್ರೆ ಎಕ್ಸಾಮ್ ಏನ್ ಬರ್ತೀವೋ ಗೊತ್ತಿಲ್ಲ, ದೇವ್ರ ಹತ್ರ ಕೇಳ್ಕೊಂಡು ಹೋಗಿ ಬಂದಿವಿ. ಅದಕ್ಕೆ ಪಾಸ್ ಮಾಡ್ಲಿ ನಾವು ಹೆಂಗನ ಬರ್ದ್ರು ಕೂಡ ಅಂತ. ಅಲ್ಲೇ ಹುಡುಗಿ ಅಲೆ ಎನರ್ಜಿ ಲಾಸ್ ಆಗ್ಬಿಡ್ತೇವೆ. ವ್ಯೂ ನೋಡ್ ಗಾಯ್ಸ್, ವ್ಯೂ ನೋಡ್ ಗಾಯ್ಸ್ ಹೆಂಗಿದೆ. ಯಪ್ಪ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರ, ಬಟ್ ಯಾರು ನೋಡಿಲ್ಲ ಪ್ಲೀಸ್ ವಿಸಿಟ್ ಮಾಡಿ. ಸಖತ್ತಾಗಿದೆ ಪ್ಲೇಸ್ ಮಾತ್ರ, ಇದು ಚೆನ್ನಾಗಿದೆ. ಸೊ ನೋಡಿ ಗಾಯ್ಸ್ ಹೆಂಗ್ ಅದು ಒಂದ್ ಕಂಬದಲ್ಲಿ 16 ಕಂಬ ಮತ್ತೆ ಸಂಗೀತ ಕಲ್ಲಿನ ತೇರು, ಇಲ್ಲಿ ನಿಮ್ಗೆ ಏನೇನ್ ಬೇಕು ಎಲ್ಲ ಅಲ್ಲೇ ಇರೋದಲ್ಲ. ಚೆನ್ನಾಗಿದೆ. ಈ ಕಡೆ ಸೈಡ್ ಬರ್ಬೇಕಲ್ಲ, ಯಾರು ಬಂದು ಇಲ್ಲಿ ವಿಸಿಟ್ ಮಾಡಿಲ್ಲ ಎಲ್ಲರೂ ಬಂದು ನೋಡ್ಬೋದು. ಅಪ್ಪ 575 ಮೆಟ್ಲು ಏರಿ ಬಂದು ಇವಾಗ ರೀಚ್ ಆಗಿದ್ವಿ. ತಣ್ಣ ಗಾಳಿ ಬರಕತ್ತೆ. ಹಾ ಜಲ್ದಿ ಅಲ್ರಿ ಗೈಸ್. ಇಲ್ಲಿ ನೋಡಿ ಗೈಸ್ ವ್ಯೂ ಕಾಣುತ್ತೆ ಇಲ್ಲಿ ಮೇಲಿಂದ. ಓ ಮೈ ಗಾಡ್, ಬ್ಯೂಟಿಫುಲ್ ವ್ಯೂ ನೋಡೋಕ್ಕೆ ಚಂದ ಅಲ್ವಾ ಯಪ್ಪ. ನಾವು ಅದು ಹೆಂಗೆ ಒಂದಂಬದೇ ಗೊತ್ತಾಗಲಿಲ್ಲ ಗೈಸ್. ಯಪ್ಪ ನಾನಂತೂ ಮನಸ್ಸಾಗ ಸಾಂಗ್ ಹಿಡ್ಕೊಂತ ಬಂದೀನಿ. ರಾಮನಾಮವೆಂದು ನಾಮವನ್ನೆನದರೆ ಭಯವಿಲ್ಲ ಆ ಸಾಂಗ್ ಹಿಡ್ಕೊಂತ ಬಂದೀನಿ ಮೇಲಿಂದ. ಸೊ ಅಂತಂಚು ಫೈನಲಿ ರೀಚ್ ಆದ್ವಿ. ಇನ್ನೇನು ದರ್ಶನಕ್ಕೆ ಹೋಗ್ಬೇಕು. ಸೊ ಫೋನ್ ಅಲ್ಲ ಐತೆಲ್ಲ ಗೊತ್ತಿಲ್ಲ. ಹಲೋ, ಫೋನ್ ಅಲ್ಲ ಐತೆ ಒಳಗಡೆ ವಿಡಿಯೋ ಮಾಡ್ಬೋದಾ? ಸೊ ಅಲ್ಲ ಇಲ್ಲ. ಎಲ್ಲಿದೆ ಹೊಸ ಹಂಪಿ? ನನಗೆ ಗೊತ್ತಿಲ್ಲ ಗೈಸ್. ಅಲ್ಲಿಂದ ಇಲ್ಲಿ ನಡ್ಕೊಂಬಂದು ನೋಡಿದ್ದೆ. ಆ ಕಡೆ ಬಂದ್ರೆ ಕಾಣಲ್ಲ, ಕ್ಲಿಯರ್ ಇಲ್ಲ ನನ್ನ ಫೋನಾಗ, ಕಾಣೋದಿಲ್ಲ. ಬಟ್ ಹಂಪಿ ಡೈರೆಕ್ಟ್ ಕಾಣತ್ತ. ಕಾಡ್ದಾರಿ ಚೆನ್ನಾಗಿತ್ತು. ಏನು ರಾಮಸೇತು
ಗಾಯ್ಸ್ ಇನ್ನು ಸ್ವಲ್ಪ ಒಂದೆರಡು ಫೋಟೋ ತಗೊಂಡು ದರ್ಶನ ಮುಗಿಸ್ಕೊಂಡು ಆ್ಯಕ್ಚುಲಿ ಚೆನ್ನಾಗಿ ದರ್ಶನ ಆಯಿತು. ನೀವು ಕೂಡ ಬಂದರೆ ವೀಕೆಂಡ್ ಟೈಮಲ್ಲಿ ಬರೋಕೆ ಹೋಗ್ಬೇಡ್ರಿ, ಫ್ರೀ ಟೈಮಲ್ಲಿ ಬರ್ರಿ. ಯಾವಾಗಲೂ ಇದೇ ಫಸ್ಟ್ ನೋಡಿ ಫ್ರೀ ದರ್ಶನ ಸಿಗುತ್ತಾ. ವೀಕೆಂಡ್ ಟೈಮಲ್ಲಿ ಬಂದುಬಿಟ್ರೆ ಫುಲ್ ರಶ್ ಇರುತ್ತೆ, ದೇವ್ರನ್ನ ಕೂಡ ನೋಡೋಕ್ಕಾಗಲ್ಲ, ಏರೋಕ್ಕೂ ಆಗಲ್ಲ, ಸರಿ ಬಿರಿ ಫುಲ್ ಗದ್ಲು ಇರುತ್ತೆ. ಸೊ ಫ್ರೀ ಟೈಮಲ್ಲಿ ಬರ್ರಿ. ಕಾಯಿ ಹೊಡ್ಸಿದೆ ಪಾಪ, ಇಡೀ ಕೈ ರಕ್ತ ಬಂದ್ಬಿಡ್ತು ಅದು ಹೊಡೆದು. ಇವಾಗ ಸ್ವಲ್ಪ ವಿಶ್ರಾಂತಿ ತಗೊಳಮಂತ ಬಂದ್ವಿ. ಸೊ ಕೊಬ್ಬರಿ ತಿಂತದಾರೆ ಇವರಿಬ್ರು, ನಾನು ತಿಂತದೀನಿ ಹೊಡೆದು ಅಲ್ಲಿ ತಗೊಂಬೋಗಲ್ಲ ನಾನು ಅಲ್ಲಿ ಹೋಗ್ಬಿಡ್ತೀನಿ. ಹುಡುಗಿ ಅಲ್ಲಿಗೆ ಹೋಯ್ತು ಕಾಯಿ. ಇವು ಸಣ್ಣವೇ ದೊಡ್ಡ ಅನ್ಸ್ಬಿಡ್ತಾವ ನಮಗೆ. ಇದೊಂದು ಕಾಯಿ ತಿನ್ನಕ ಇದು ಹೊಡೆದಾಡ್ತಿದ್ದೀನಿ ನಾವು. ಹೊಡಿಲ್ಲ ಇನ್ನೊಂದೆರಡು ಇಲ್ಲಿ ತಿನ್ನೋ ಐಟಮ್ ಅಂದರೆ ಹೋಗಿದೆ, ಕೊಬ್ಬರಿ ಮಾತ್ರ ಇಲ್ಲಿ ಮೇಲೆ ಅದೇ ತಿಂತದೀವಿ. ಇವಾಗ ತಿಂದು ತಿಂತೀನ ಎಷ್ಟು ದೊಡ್ಡ ತಿಂತದ ತಿಂತೀನ. ಇಷ್ಟ ಹೇಳ್ತೀನಿ, ಎಕ್ಸಾಮ್ ಮುಗಿದ್ಮೇಲೆ ಹೊಡಿದು ಒಂದು ಗುಡ್ ನ್ಯೂಸ್ ಇತ್ತು. ನೀವು ಗೊತ್ತಾಗ್ಸಿತಾ? ನೀವು ಗೊತ್ತಾ? ಅದನ್ನ ಒಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಶಬರಿ ರಾಮಗೋಸ್ಕರ ಕಾಯ್ತಾ ಇರ್ತಾಳ, ಅವಾಗ ರಾಮ ಸಿಗ್ತಾನ. ನೆಕ್ಸ್ಟ್ ದಾರಲ್ಲಿ ಯಾರೋ ಸಿಗ್ತಾರೆ, ಅವ್ರು ಯಾರೋ ಬಂದಾರ ಗೊತ್ತಿಲ್ಲ. ಆಮೇಲೆ ಆಂಜನೇಯ ಸಿಗ್ತಾನ, ಆಮೇಲೆ ಯಾರೋ ಗುರುಜಿ ಹತ್ರ ಹೋಗ್ತಾರ. ಇದೇನ್ಲೇ ಇದೆ ಅನ್ಸುತ್ತಲ್ಲ ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗ್ತಿರ್ತಾನೆ, ಇದೆ ಅಲ್ಲ. ಅವಾಗ ನಮ್ಮ ಆಂಜನೇಯ ಹೋಗಿ ಅದ್ರ ಹತ್ರ ಮಾತಾಡ್ತಾನ, ಗುಡ್ಡದ ಹತ್ರ. ಡಿಪ್ರೆಷನ್ ಜಟಂಗಿ ಪಕ್ಷಿ ಇದು, ಆಂಜನೇಯ ಮಾತಾಡುತ್ತಾ. ನಾನು ಆಂಜನೇಯ ಬಗ್ಗೆ ಹೇಳ್ತಿದ್ರೆ ನಿಜವಲ್ಲ ಆಂಜನೇಯನ ಬಂದ್ಬಿಟ್ಟ. ಗ್ಯಾಸ್ ನೋಡಿ ಹೆಂಗದ ನಮ್ಮ ಆಂಜನೇಯ, ಚೆನ್ನಾಗಿ ಮಾಡೋರು ನೋಡಲ್ಲ. ಇದಾ ಇಲ್ಲ ಇಲ್ಲದ ಕಲ್ಲು ಕಾಣುವುದಲ್ಲ, ಇದು ಕಾಯಿ ಗುಡ್ಡಮ್ಮ. ಏ ಬೆಟ್ಟ ಹಿಡ್ಕೊಂಡು ಅದೇ ಇದೆ ಸಿಂಧು ಮಂದಿರ, ಮೇ ಬಿ ಗೊತ್ತಿಲ್ಲ. ಅಲ್ಲಿ ಒಂದು ಕಲ್ಲಿತ್ತಲ್ಲ ಅದೇ ಅಂತ ಸೇತುವೆ, ಅದೊಂದು ಕಲ್ಲಿಲ್ಲ ಅವಿಷ್ಟಿದೆ ಆಗಿತ್ತು, ಅದೊಂದೇ ಆಗ್ತಂದಾರ. ಮಗು ಆಗಿದ್ದಿದ್ರೆ ಓಕೆ, ಏನಿದು ಸೇತುವೆ ಕಲ್ಲು ಅವಶ್ಯಕತೆ ಪ್ರದರ್ಶನಕ್ಕೆ ಒಂದೇ ಸಾಕು ಸಾಕಂದ್ಯಾ. ಅದು ಎಲ್ಲೈತೆ ನೋಡ್ಬೇಕು, ನೋಡೋದು ಅದ ನೋಡ್ಬೇಕು ಗಾಯ್ಸ್, ನಿಜವಲ್ಲ. ನೋಡಿ ಗಾಯ್ಸ್, ನಮ್ಮ ರಾಮ ನಮ್ಮ ಆಂಜನೇಯ ಒಳಗಡೆ ಸೀತಾ ರಾಮ ಅಂದ್ರೆ ಅವ್ರು ಸ್ವಲ್ಪ ಡ್ರಾಯಿಂಗ್ ಮಾಡೋದಲ್ಲ, ನಮ್ಗೆ ಗೊತ್ತಾಗವಲ್ದು ಯಾರು ಸೀತಾ ಯಾರು ಲಕ್ಷ್ಮಣ ಅಂತ. ಅಲ್ಲ ಯಾರು ರಾಮ ಯಾರು ಅಲ್ಲ. ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ ಇವರಿಬ್ರು ಯಾರು ಸೀತೆ ಯಾರು ರಾಮ ಅಂತಾನೆ ಗೊತ್ತಾಗ. ಇಲ್ಲಿ ಕೋತಿಗಳದಾವ ಅಂದಲ್ಲ, ಹೇಳಿ ಇನ್ನೊಂದ್ಸತಿ. ನನ್ನ ಕೈಯಾಗಿದ್ರೆ ಇನ್ನ ಇಂಪ್ರೂವ್ಮೆಂಟ್ ಮಾಡ್ತಿದ್ದೆ. ಏನ್ ಇಂಪ್ರೂವ್ಮೆಂಟ್ ಮಾಡ್ತಿದ್ದಿ? ಇಂಪ್ರೂವ್ಮೆಂಟ್ ಆಗಿಲ್ಲ ಇವಾಗ? ಆಗಿದೆ, ಇಲ್ಲ ಅಂತ ಅಲ್ಲ. ಲಿಫ್ಟ್ ಮಾಡಿಸ್ತಿದ್ದೆ, ಲಿಫ್ಟ್ ಮಾಡಿಸ್ತಿದ್ದೆ. ಇಲ್ಲೆಲ್ಲ ನೋಡಿ ಗೈಸ್, ಎಲ್ಲ ಕೆಳಗಡೆ ಕೂತಿದಾರಲ್ವಾ, ಅಲ್ಲಿ ಬಂದವರಿಗಂತಾನೆ ಕೂಡಕ್ಕೆ ರೆಸ್ಟ್ ಮಾಡಕ್ಕಂತ ರೆಸ್ಟ್ ರೂಮ್ ಇಟ್ಟಿದ್ದಾರೆ, ಅಲ್ಲಿಗೆ ಹೋಗ್ತಿಲ್ಲ ಜನ. ಸೊ ಹಂಗಾಗಿ ಇಲ್ಲಿ ಕೂಡ್ಲಾರ್ದಂಗೆ ಇರಾಕ ಬಿಡ್ತಿದ್ದಿಲ್ಲ ನಾನು. ಅದಕ್ಕೆ ಅಕಸ್ಮಾತ್ ಆಂಜನೇಯ ಆದ್ರೆ ಆಕೆ ಕೈಯಾಗ ಇದ್ದಿದ್ರೆ ಇಷ್ಟು ಮಾಡಿ ನೋಡಿ. ಕಾಯಿ ಬೇರೆ ಅದಾವ, ಯಾವ ಕಸ್ಕೊಂತ ಗೊತ್ತಿಲ್ಲ. ಕೆಳಗಿಳತಿ ಅಕ್ಷತಾ, ನೀನು ಹುಷಾರಾಗಿಡ್ಕೋ ಕಾಯಿನ. ಯಪ್ಪ ಕೆಳಗಿಳತ್ ಬಲು ಮಹಾ ಟಾಸ್ಕ್ ಐತೆ. ಲೇ ಅಲ್ಲೋಡ ಕವರ್ ಹೆಂಗ್ ಕಸ್ಕೊಂತದವ, ಬಸ್ ಕವರೇ ಕಸ್ಕೊಂತಿದಾವ ಕೋತಿಗಳು. ಮೈ ಮೇಲೆ ಎಗರ್ತದ ಗಾಯ್ಸ್ ಕೋತಿಗಳು. ಅಲ್ಲಿ ನೋಡಿ ಗಾಯ್ಸ್ ಹೆಂಗ್ ಕರೆ ಬಿದ್ದವ ಕೋತಿ, ಬಿಡ್ತಿಲ್ಲ ಯಾವನು. ಇಳಿಯೋದು ಎಷ್ಟು ಈಸಿ ಅಂದ್ರೆ ಆರಾಮ್ ಇಳಿಬೋದು, ಏರಕ್ಕೆ ಆಗಲ್ಲ. ಅಲ್ಲಿ ಏರೋದೇ ಸಿಕ್ಕಾಪಟ್ಟೆ ಕಷ್ಟ. ಆದ್ರೆ ಇವತ್ತು ನಾವು ಚೆನ್ನಾಗಿ ಏರ್ತೀವಿ, ಚೆನ್ನಾಗಿ ಹಾಕತ್ತೀವಿ. ಇಲ್ಲಿ ನೋಡಿ ಹಳ್ಳಿಲಿ ಅಮ್ಮ ಹೇಳೋದು ಕೋತಿದ ಆದ್ರೆ ಸಿಕ್ಕಾಪಟ್ಟೆ ಭಯ ಆಗಕತ್ತಿನ. ಕೆಳಗೆ ಕೋತಿ ಅದವ ಏನದ ಗೊತ್ತಿಲ್ಲ, ಕೋತಿನ ಇರ್ತಾವ. ಅವಾಗ ಹೆಂಗ್ ಮಾಡಿದ್ವು, ಇವಾಗ ಅಲ್ಲಿ ಇರಬಾರ್ದಪ್ಪ ಅಂತ ನಾನು ಬೇಡ್ಕೊಂಬಕತ್ತೀನಿ. ಇದ್ರೆ ಬಲು ಕಷ್ಟ. ಇಲ್ಲೇ ಇದಾವ ಅನ್ಸತ್ಲಿ, ನೋಡ್ಲಿ ಅದು ಅಲ್ಲೇ ಹಿಡಿದು ಏನಾದರೂ ತಿಂದು
ಹೋಗ್ಬಿಡೋದು. ಆದ್ರೂ ನಾವು ಜಲ್ದಿ ಹೋಗಲ್ಲ, ಬಟ್ ಹೋಗ್ತೀವಿ. ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಮನೆಗೆ ಜಲ್ದಿನೇ ಹೋಗ್ಬೇಕು ಅನ್ಕೊಂಡು ಹೋಗ್ತೀವಿ. ಅಂದರೆ ಸ್ವಲ್ಪ ಆದರೂ ಮನೇಲಿ ಉಳಿಸ್ಕೋಬೇಕಲ್ಲ, ಸ್ವಲ್ಪ ಲೇಟಾಗಿ ಹೋಗ್ತೀವಿ. ಉಳಿಸ್ಕೊಳಕ್ಕಂತಾನೆ ಲೇಟಾಗಿ ಹೋಗ್ತೀವಿ. ನೀನಿಲ್ಲ ಗೈಸ್, ಯಾಕಂದ್ರೆ ನಿಂದು ಈ ಹುಡುಗಿನ ಯಾಕೆ ನಡೆಯಂಗಿಲ್ಲ, ನಮ್ಮದು ನಡೆಯಂಗಿಲ್ಲ. ನಮಗೆ ಟೈಮ್ ಸರಿ ಬಸ್ ಇರೋದ್ರಿಂದ ನಮ್ದು ಲೇಟ್ ಆಗುತ್ತೆ. ಏನಂದಲ್ಲ ಅಲ್ಲಿ ಸ್ವಲ್ಪ ಹೇಳು ಇರ್ಲಿ ಪರವಾಗಿಲ್ಲ. ಹಾಗೇನು ಅಂದ್ಲು ಅಂದರೆ ಹೇಳ ಬೇಡ ಬಿಡಿ ಗೈಸ್, ಬೇರೆ ಅವ್ರು ಅವ್ರಿಗೆ ಅನ್ಕೊಂಬಿಟ್ರೆ. ದರ್ಶನ ಎಲ್ಲ ಮುಗೀತು, ಇವಾಗ ಎಲ್ಲರೂ ಮನೆಗೆ ಹೋಗೋದೆ.